ಮತ್ತೊಂದು ಶನಿವಾರದ ಸಂತೆ ಉದ್ಯೋಗಗಳ ಕಂತೆಗೆ ಸ್ವಾಗತ. ಇದೇನು ಅಂತ ಹೇಳಿದ್ರೆ ವೀಕ್ಲಿ ಜಾಬ್ ಅಪ್ಡೇಟ್ಸ್ ಅಂತ ಹೇಳಿ 20ರಿಂದ 27 ಡಿಸೆಂಬರ್ ತನಕ ಯಾವ್ಯಾವ ಹುದ್ದೆಗಳು ಕೊನೆಗೊಳ್ತಾ ಇದೆ ಅದರ ಬಗ್ಗೆ ವಿಡಿಯೋ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇ ಜಾಬ್ ಯಾವುದು ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯಿತಿಯ ನೇಮಕಾತಿ. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ, ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕ್ಬೋದು. ತಿಂಗಳಿಗೆ 30,000 ರೂಪಾಯಿಗಳ ತನಕ ಜಾಬ್ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ಕೊನೆಯ ದಿನಾಂಕ 20 ಡಿಸೆಂಬರ್ ಅಂದ್ರೆ ಇವತ್ತೇ ಆಗಿರುತ್ತೆ. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿನಿ. ZP ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಜಾಬ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ನೇಮಕಾತಿಯನ್ನ ಕರೆದಿದ್ದಾರೆ. 10th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನ ಹಾಕಬಹುದು. ಇದು ಕ್ಲರ್ಕ್ ನೇಮಕಾತಿ ಆಗಿದೆ. ಮತ್ತೆ ಇನ್ನಿತರೆ ಹಲವಾರು ಜಾಬ್ಗಳು ಕೂಡ ಇರುತ್ತೆ. 52,000 ರೂಪಾಯಿಗಳ ತನಕ ಸ್ಯಾಲ್ರಿ ಇದೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಜಾಬ್ ನ ಸಂಪೂರ್ಣ ಮಾಹಿತಿಗೆ ಲಿಂಕ್ ನ ಕ್ಲಿಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಆಪ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಕೊನೆಯ ದಿನಾಂಕ 20 ಡಿಸೆಂಬರ್ 2025. ನೆಕ್ಸ್ಟ್ ಇಸ್ರೋ ಸರ್ಕಾರಿ ನೇಮಕಾತಿ. ಬೆಂಗಳೂರಿನಲ್ಲೇ ಈ ಹುದ್ದೆಗಳು ಖಾಲಿ ಇದೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 67,000 ರೂಪಾಯಿಗಳ ತನಕ ಸ್ಯಾಲ್ರಿ ಖಾಲಿ ಇರುತ್ತೆ, ಅಂದ್ರೆ ಸ್ಯಾಲ್ರಿ ಇರುತ್ತೆ. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇಸ್ರೋ ಅಂತ ಕೊಟ್ಟಿದ್ದೀನಿ. 21 ಡಿಸೆಂಬರ್ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ DCC ಬ್ಯಾಂಕ್ ನೇಮಕಾತಿ. ಇದಕ್ಕೂ ಅಷ್ಟೇ, ನೀವು ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗೆ ಅರ್ಜಿಯನ್ನ ಹಾಕಬಹುದು. ಅಟೆಂಡರ್ ಹುದ್ದೆ, ಇನ್ನಿತರೆ ಹುದ್ದೆಗಳು ಖಾಲಿ ಇದೆ. 1,12,000 ರೂಪಾಯಿಗಳ ತನಕ ಸ್ಯಾಲ್ರಿ ಸಿಗುವಂತಹ ಜಾಬ್ ಇದಾಗಿದೆ. ಇದಕ್ಕೆ ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 50 ವರ್ಷ. ಮತ್ತೆ ಈ ಎಲ್ಲ ಜಾಬ್ ಡೀಟೇಲ್ಸ್ ನ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದರ ಲಿಂಕ್ ನ ಹೇಳ್ತಾ ಇದ್ದೀನಲ್ಲ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಂತ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಸಂಪೂರ್ಣ ಮಾಹಿತಿ ಜಾಬ್ಗಳ ಬಗ್ಗೆ ಸಿಗುತ್ತೆ. ನಾವು ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ, ಯಾವತ್ತು ಕೊನೆಗೊಳ್ತಾ ಇದೆ ಅಂತ ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಓಕೆನಾ? ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ RDCC ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. 22 ಡಿಸೆಂಬರ್ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ನೆಕ್ಸ್ಟ್ ಆಧಾರ್ ಇಲಾಖೆಯಿಂದ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ವೇತನ 1,77,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ UIDAI ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. 23 ಡಿಸೆಂಬರ್ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಸರ್ಕಾರಿ ನೇಮಕಾತಿ ಬೆಂಗಳೂರಿನಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ BEL ನವರು ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ವೇತನ 1,60,000 ರೂಪಾಯಿಗಳ ತನಕ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 45 ವರ್ಷ. ಗೊತ್ತಾಯ್ತಲ್ವಾ? ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ BEL ಅಂತ ಹೇಳಿ ಕೊಟ್ಟಿದ್ದೀನಿ. ಇದರ ಕೊನೆಯ ದಿನಾಂಕ 23 ಡಿಸೆಂಬರ್ 2025. ಇದರೆಲ್ಲ ಲಿಂಕ್ ಹೇಗೆ ಓಪನ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ನಿಮಗೆ ಈ ವಿಡಿಯೋ ಇರುತ್ತಲ್ವಾ, ಈ ವಿಡಿಯೋದಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಇಲ್ಲಿ ಮೋರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಲಿಂಕ್ಸ್ ನ ಕೊಟ್ಟಿರ್ತೀವಿ. ಗೊತ್ತಾಯ್ತಲ್ವಾ? ಇನ್ನೂ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಫಸ್ಟ್ನೇ ಕಮೆಂಟ್ ಆಗಿರುತ್ತೆ. ರೀಡ್ ಮೋರ್ ಕ್ಲಿಕ್ ಮಾಡಿ, ಫುಲ್ ಎಲ್ಲ ಲಿಂಕು ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಲಿಂಕ್ಸ್ ಇರುತ್ತೆ. ಗೊತ್ತಾಯ್ತಲ್ವಾ? ಈ ರೀತಿ ನೀವು ಓಪನ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಬೆಂಗಳೂರಿನಲ್ಲಿ ಸರ್ಕಾರಿ ನೇಮಕಾತಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸರ್ಕಾರಿ ನೇಮಕಾತಿಯನ್ನು ಕರೆದಿದ್ದಾರೆ. ಜಸ್ಟ್ 10th 12th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನ ಹಾಕಬಹುದು. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ. ವೇತನ 60,000 ರೂಪಾಯಿಗಳ ತನಕ ಇರುತ್ತೆ. 23 ಡಿಸೆಂಬರ್ 2025ಕ್ಕೆ ಕೊನೆಗೊಳ್ತಾ ಇದೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ WCD ಅಂತ ಹೇಳಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬೆಂಗಳೂರು ಸರ್ಕಾರಿ ಮೆಟ್ರೋ ಹುದ್ದೆ ಆಗಿರುತ್ತೆ. ಇದಕ್ಕೂ ಕೂಡ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ, ನೇರ ನೇಮಕಾತಿಯಾಗಿದೆ. 62,500 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ಕೂಡ ಇಟ್ಟಿರೋದಿಲ್ಲ. ಉಚಿತವಾಗಿ ಅರ್ಜಿಯನ್ನ ಹಾಕೋಬಹುದು. ಕೊನೆಯ ದಿನಾಂಕ 24 ಡಿಸೆಂಬರ್ 2025. BMRCL ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ತಿಳ್ಕೊಳ್ಳಿ.
ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ KPCL ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಕರ್ನಾಟಕ ವಿದ್ಯುತ್ ಇಲಾಖೆಯಲ್ಲಿ ಸರ್ಕಾರಿ ನೇಮಕಾತಿ ಖಾಲಿ ಇದೆ. 10th ಪಾಸ್ ಆಗಿದ್ದರೆ ಸಾಕು, ನೀವು ಮೊಬೈಲ್ನಲ್ಲೇ ಅರ್ಜಿಯನ್ನ ಹಾಕಬಹುದು. ತಿಂಗಳಿಗೆ 2 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ ಇರುವಂತಹ ಜಾಬ್ ಇದಾಗಿರುತ್ತೆ. ಇದಕ್ಕೆ ಕೊನೆಯ ದಿನಾಂಕ 26 ಡಿಸೆಂಬರ್. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ KPCL ಅಂತ ಹೇಳಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಸೈನಿಕ್ ಸ್ಕೂಲ್ ಸರ್ಕಾರಿ ನೇಮಕಾತಿ ಆಗಿದೆ. ಸ್ಯಾಲ್ರಿ 40,000 ರೂಪಾಯಿಗಳ ತನಕ ಇರುತ್ತೆ. ವಯೋಮಿತಿ 18ರಿಂದ 50 ವರ್ಷದವರು ಅರ್ಜಿಯನ್ನ ಹಾಕಬಹುದು. ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನ ಹಾಕಬಹುದು. ಇದರ ಕೊನೆಯ ದಿನಾಂಕ 26 ಡಿಸೆಂಬರ್ 2025. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಸೈನಿಕ್ ಸ್ಕೂಲ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಬಹುದು. ಕೊನೆ ತನಕ ನೋಡಿದಕ್ಕೆ ಧನ್ಯವಾದ. ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡೋದು ಮರಿಬೇಡಿ.